ಹಾಯ್ ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಟು ಮೈ ಚಾನಲ್ ಪಾವನ ಗಣೇಶ್ ವ್ಲಾಗ್ಸ್. ನಾನು ನಿಮ್ಮ ಪಾವನ ಗಣೇಶ್ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೀನಿ. ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ಹೈ ಪ್ರೋಟೀನ್ ಹಾಗೆ ಹೆಲ್ದಿ ರೆಸಿಪಿ. ಇದಕ್ಕೆ ನಾನು ಶೇಂಗಾ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ತುಂಬ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ, ಎಲ್ಲ ಸ್ಕಿಪ್ ಮಾಡಿ ನೋಡ್ತೀರಿ ಅಂತಲೇ. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ ಇವತ್ತಿನ ರೆಸಿಪಿನ. ಫ್ರೆಂಡ್ಸ್, ಇಲ್ಲಿ ನಾನು 2 ಬೌಲಷ್ಟು ಅಕ್ಕಿಗೆ 1 ಬೌಲಷ್ಟು ಶೇಂಗಾ ತೊಗೊಳ್ತಾ ಇದ್ದೀನಿ. ಇದನ್ನ ಮೊದಲೇ ಚೆನ್ನಾಗಿ ವಾಶ್ ಮಾಡಿ ಒಂದು 2ರಿಂದ 3 ಸರ್ತಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆ ಇಡಬೇಕು. ನಾನು ವಾಶ್ ಮಾಡ್ಕೊಂಡು ಇಲ್ಲಿ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ. ಇದು 8ರಿಂದ 9 ಅವರ್ಸು ನೆನೆಯಬೇಕು ಚೆನ್ನಾಗಿ. ನಾನು ನೈಟೇ ನೆನೆಯೋಕೆ ಇಟ್ಟಿದ್ದೆ. ನೋಡಿ ಇವಾಗ ಚೆನ್ನಾಗಿ ನೆನೆದಿದೆ. ನೀವು ನೋಡ್ತಿರ್ಬೋದು ಶೇಂಗಾದು ಸಿಪ್ಪೆ ಹೇಗೆ ಕ್ಲೀನಾಗಿ ಬಿಡ್ತಾ ಇದೆ ಅಂತ. ಇದ್ರ ಜೊತೆಗೆ 1 ಬೌಲಷ್ಟು ಅವಲಕ್ಕಿನ ನಾನು 10 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ ನೀರು ಹಾಕಿ. ಇದನ್ನ ಒಂದು ಸರ್ತಿ ವಾಶ್ ಮಾಡ್ಕೊಂಡು ಆಮೇಲೆ ನೆನೆಸ್ಕೊಳ್ಳಿ. ಒಂದು 10 ನಿಮಿಷ ನೆನೆದ್ರೆ ಸಾಕಾಗತ್ತೆ. ಈಗ ಇದನ್ನು ಒಂದು ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಶೇಂಗಾ ಅಕ್ಕಿ ಹಾಗೆ ಅವಲಕ್ಕಿನೂ ಹಾಕಿ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು. ನಾನು ಪೂರ್ತಿ ಹಿಟ್ಟನ್ನು ಇದೇ ಥರ ರುಬ್ಕೊಂಡು ಇದನ್ನು ಫರ್ಮಿನೇಟ್ ಆಗೋಕ್ಕೆ ಇಡ್ತಾ ಇದ್ದೀನಿ. ಇದು 8ರಿಂದ 9 ಅವರ್ಸ್ ಆಗಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನಾನು ನೈಟೇ ರುಬ್ಬಿಟ್ಟಿದ್ದೆ. ಮಾರ್ನಿಂಗ್ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಹಿಟ್ಟು. ಇದಕ್ಕೆ ಇವಾಗ ನಾವು ಬೇಕಾದಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾನೊಂದು ಇಡ್ಲಿ ಪಾತ್ರೆ ಇಟ್ಕೋತಾ ಇದ್ದೀನಿ. ಸ್ವಲ್ಪನೇ ತುಪ್ಪನ ಸವರ್ಕೊಂಡು ಹಿಟ್ಟು ಹಾಕ್ಕೊಂಡು ಇಡ್ಲಿ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು. ಅದ್ರ ಮೇಲೆ ಗಾರ್ನಿಷಿಗೆ ಸ್ವಲ್ಪನೇ ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೆ. ನೋಡಿ ಒಂದು ಸ್ವಲ್ಪನೂ ತಳ ಹಿಡ್ದೆಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು. ಸ್ವಲ್ಪನೂ ಅಂಟ್ಕೊಂಡಿಲ್ಲ ಪ್ಲೇಟಿಗೆ. ಈ ಥರ ಮಾಡಿಕೊಂಡು ಇದು ಆ್ಯಕ್ಚುಲಿ ದೊಡ್ಡವ್ರಿಗೆ ಈ ಥರ ಮಾಡ್ಕೋಬೋದು. ಮಕ್ಕಳಿಗೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿದ್ದರೆ ಅವರು ತಿನ್ನೋಕ್ಕೆ ಇಷ್ಟಪಡ್ತಾರಲ್ಲ. ಹಾಗಾಗಿ ಇದೇ ಹಿಟ್ಟಲ್ಲಿ ನಾನು ನನ್ನ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇದನ್ನು ಒಂದು ಹಂಚಿಗೆ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಎಲ್ಲ ಇಟ್ಕೊಂಡು ಇದಕ್ಕೆ ನಾನು ಇಲ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆ ಶೇಪ್ ಹಾಗೆ ಬರುತ್ತೆ. ಹಾಗೆ ನೋಡಲಿಕ್ಕೂ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಕ್ಯಾಪ್ಸಿಕಮ್ ಫ್ಲೇವರ್ ಎಲ್ರಿಗೂ ಗೊತ್ತೇ ಇರುತ್ತೆ. ವಾವ್, ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಫ್ಲೇವರು. ಗಾರ್ನಿಷಿಗೆ ಇಲ್ಲಿನೂ ನಾನು ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕ್ಯಾರೆಟ್ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಕ್ಯಾರೆಟ್ ಯೂಸ್ ಮಾಡ್ತೀನಿ ಇಲ್ಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹೇಗಿದೆ ಅಂತ. ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ? ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ಲ? ಸೀರಿಯಸ್ಲಿ ಫ್ರೆಂಡ್ಸ್, ತುಂಬ ಯಮ್ಮಿಯಾಗಿತ್ತು. ಟೇಸ್ಟ್ ಅಂತೂ ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಗೊತ್ತೇ ಇದೆಯಲ್ಲ ಕ್ಯಾಪ್ಸಿಕಮ್ ಫ್ಲೇವರ್ ಹೇಗಿರುತ್ತೆ ಅಂತ. ಘಮ ಘಮ ಅಂತಿತ್ತು ಪರಿಮಳ. ಇಡ್ಲಿನೂ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ಸಾಂಬಾರು ಜೊತೆಗಂತೂ ತುಂಬ ಟೇಸ್ಟ್ ಇತ್ತು. ನೀವು ಚಟ್ನಿ ಬೇಕಿದ್ರೆ ಮಾಡ್ಕೋಬೋದು. ನಾನು ಚಟ್ನಿ ಮಾಡಿರಲಿಲ್ಲ, ಸಾಂಬಾರೇ ಇತ್ತು. ಸೊ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡೆ. ಹಾಗೆ ಯಾರಿಗೆಲ್ಲ ರೆಸಿಪಿ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಫ್ಯಾಮಿಲಿಗೆಲ್ಲ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಫ್ರೆಂಡ್ಸ್.